ಹಾಯ್ ಫ್ರೆಂಡ್ಸ್, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ನೀವೇ ಪ್ರಮೋಷನ್ ಅನ್ನ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಪ್ರಮೋಷನ್ ಅನ್ನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಈ ಒಂದು ಚಾನಲ್ ಅನ್ನ ನೋಡ್ತಾ ಇರಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ನಿಮ್ಮ ಚಾನಲನ್ನು ಯಾವ ರೀತಿಯಾಗಿ ನೀವೇ ಪ್ರಮೋಟನ್ನು ಮಾಡ್ಕೊಳ್ಬೇಕು ಅಂತಂದರೆ, ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ಏನು ಹೇಳಿದೆ ಅಂತ ನೆನಪು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇರಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಲ್ವಾ, ಇದೇ ರೀತಿಯಾಗಿ ನೀವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳ್ತಾ ಹೋಗಿ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಫ್ರೆಂಡ್ಸ್. ಆಯ್ತಾ? ಹಾಗೆ ಫ್ರೆಂಡ್ಸ್, ನಂತರ ವಿಡಿಯೋಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ತಮ್ನೇಲ್ ಫ್ರೆಂಡ್ಸ್. ತಮ್ನೇಲ್ ಅನ್ನ ನೀವು ವೆರಿ ಅಟ್ರಾಕ್ಟಿವ್ ಆಗಿ ನೀವು ಕ್ರಿಯೇಟ್ ಅನ್ನ ಮಾಡಬೇಕಾಗುತ್ತೆ. ನೀವು ಕ್ರಿಯೇಟ್ ಮಾಡಿರುವಂಥ ತಮ್ನೇಲ್ ಅನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ಅದನ್ನ ಓಪನ್ ಮಾಡಿ ನೋಡ್ಬಿಡ್ಬೇಕು. ಆ ರೀತಿಯಾಗಿ ನೀವು ಕ್ರಿಯೇಟ್ ಅನ್ನ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಹಾಗೆ ನೀವು ತಮ್ನೇಲ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿರ್ತೀರಾ ಅದೇ ರೀತಿಯಾಗಿ ನಿಮ್ಮ ವಿಡಿಯೋದಲ್ಲೂ ಕೂಡ ಇರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸಿಗೆ ಅನ್ಫಾಲೋ ಆದಂಗೆ ಆಗುತ್ತೆ. ಆದ್ರಿಂದ ಎಲ್ಲರೂ ಕೂಡ ಏನು ತಮ್ನೇಲ್ ಇರುತ್ತೆ ಅದನ್ನೇ ನಿಮ್ಮ ವಿಡಿಯೋದಲ್ಲಿ ಇಟ್ಕೊಳ್ಳಿ. ವಿಡಿಯೋದಲ್ಲೊಂದು ತಮ್ನೇಲಲ್ಲೊಂದು ಇದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಫ್ರೆಂಡ್ಸ್. ನಂತರ ನಿಮ್ಮ ವಿಡಿಯೋ ಟೈಟಲ್, ಡಿಸ್ಕ್ರಿಪ್ಷನ್ ಹಾಗೆ ಟ್ಯಾಗ್ಸ್ ಇವೆಲ್ಲ ಕೂಡ ಸರಿಯಾಗಿ ಫಾಲೋ ಮಾಡಿ. ಸರಿಯಾಗಿ ನೀವು ವಿಡಿಯೋಸ್ಗಳಿಗೆ ಟೈಟಲನ್ನು ಹಾಕಿ, ಡಿಸ್ಕ್ರಿಪ್ಷನನ್ನು ಹಾಕಿ. ಡಿಸ್ಕ್ರಿಪ್ಷನಲ್ಲಿ ನೀವು 5,000 ಲೆಟರ್ಸನ್ನು ಬರಿಬೋದು. 5,000 ಲೆಟರ್ಸನ್ನು ಪೂರ್ತಿಯಾಗಿ ತುಂಬಿಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಕೆಲವೊಂದಿಷ್ಟು ಸರ್ಚನ್ನು ಮಾಡುವಾಗ ನಿಮ್ಮ ವಿಡಿಯೋ ರ್ಯಾಂಕಲ್ಲಿ ತೋರಿಸುತ್ತೆ. ಹಾಗೆ ಟ್ಯಾಗ್ಸ್ಗಳಲ್ಲೂ ಕೂಡ 500 ಲೆಟರ್ಸ್ ಟ್ಯಾಗ್ಸ್ಗಳನ್ನು ಹಾಕ್ಬೋದು. ಅದರಲ್ಲೂ ಕೂಡ ಪೂರ್ತಿಯಾಗಿ ನೀವು ಫಿಲ್ ಮಾಡಿ ಟ್ಯಾಗ್ಸ್ಗಳನ್ನು. ಅದಕ್ಕೆ ನೀವು ಮಾಡಿರುವಂಥ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಟ್ಯಾಗ್ಸ್ಗಳನ್ನೇ ಹಾಕಬೇಕಾಗುತ್ತೆ. ಹಾಗೆ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕಾಗುತ್ತೆ. ಹಾಗೆ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಟೈಟಲನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅದು ವೈರಲ್ ಆಗಲ್ಲ, ಸ್ವಲ್ಪ ವ್ಯೂಸ್ ಬರಲ್ಲ ಫ್ರೆಂಡ್ಸ್. ಆದ್ದರಿಂದ ಆದಷ್ಟು ನೀವು ನಿಮ್ಮ ತಮ್ಲೈನ್ ಮೇಗಡೆ ಅಟ್ರಾಕ್ಟಿವ್ ಆಗಿರುವಂಥ ತಮ್ಲೈನನ್ನು ಕ್ರಿಯೇಟ್ ಮಾಡಿ ಅಪ್ಲೋಡನ್ನು ಮಾಡಿ ಫ್ರೆಂಡ್ಸ್. ನೀವು ಇದಿಷ್ಟನ್ನು ಎಲ್ಲ ವೀಡಿಯೋಸಿಗೂ ಮೇಂಟೈನನ್ನು ಮಾಡ್ಕೊಂಡು ಹೋದರೆ ಬೇಗ ನೀವು ಯೂಟ್ಯೂಬಲ್ಲಿ ಗ್ರೋ ಅನ್ನು ಆಗ್ಬೋದು ಫ್ರೆಂಡ್ಸ್. ನಾನು ಕೂಡ ನನ್ನ ವೀಡಿಯೋಗೆ ತಮ್ಲೈನನ್ನು ಎಡಿಟ್ ಮಾಡಿ ಹಾಕಿರ್ತೀನಿ. ನನ್ನ ಪ್ರಕಾರ ನಾನು ಮಾಡಿರುವಂಥ ತಮ್ಲೈನ್ ತುಂಬ ಚೆನ್ನಾಗಿ ನನಗೆ ಬಂದಿರೋ ಥರ ಚೆನ್ನಾಗಿ ಮಾಡಿ ಅಪ್ಲೋಡನ್ನು ಮಾಡಿರ್ತೀನಿ ಫ್ರೆಂಡ್ಸ್. ನೀವು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ತಮ್ಲೈನನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ತಮ್ಲೈನನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ವೀಡಿಯೋಸಲ್ಲಿ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಟೆಕ್ನಾಲಜಿ ವೀಡಿಯೋಸನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಆದಂಥ ಸಪ್ರೇಟ್ ಆದಂಥ ವೀಡಿಯೋಸ್ಗಳನ್ನು ಹಾಕಬೇಕು. ಈಗ ನೀವು ಯೂಟ್ಯೂಬ್ ಬಗ್ಗೆ ವೀಡಿಯೋಸನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಯೂಟ್ಯೂಬ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದರಲ್ಲಿ ನೀವು ಯೂಟ್ಯೂಬಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳನ್ನು ಮಾತ್ರ ಆ ಒಂದು ಪ್ಲೇಲಿಸ್ಟಿಗೆ ಆ್ಯಡ್ ಮಾಡಬೇಕು. ಹಾಗೆ ವಾಟ್ಸಪ್ ಬಗ್ಗೆ ನೀವು ಏನಾದರೂ ವೀಡಿಯೋನ ಮಾಡಿದ್ದೀರಾ ಅಂತಂದರೆ ವಾಟ್ಸಪ್ಪಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳನ್ನು ಮಾತ್ರ ವಾಟ್ಸಪ್ ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಿಮಗೆ ಪ್ಲೇಲಿಸ್ಟನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ನಾನು ಪ್ಲೇಲಿಸ್ಟ್ ವಿಡಿಯೋನ ಮಾಡಿದ್ದೀನಿ. ಪ್ಲೇಲಿಸ್ಟ್ ಬಗ್ಗೆ ಪೂರ್ತಿಯಾಗಿ ಯೂಟ್ಯೂಬ್ ಪ್ಲೇಲಿಸ್ಟ್ ಬಗ್ಗೆ ಯಾವ್ಯಾವ ರೀತಿಯಾದಂಥ ಸೆಟ್ಟಿಂಗ್ಸ್ಗಳಿದ್ದಾವೆ ಎಲ್ಲ ಸೆಟ್ಟಿಂಗ್ಸ್ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ. ನೀವು ನನ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಒಂದು ವೀಡಿಯೋಸನ್ನಾದರೂ ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಡೈಲಿ 2-3 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಮಾಡಿ. ವೀಡಿಯೋಸ್ಗಳನ್ನು ಒಳ್ಳೆ ಕ್ವಾಲಿಟಿನಲ್ಲಿ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ಗಳನ್ನು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ವೀಡಿಯೋಸ್ಗಳನ್ನು ಎಡಿಟಿಂಗ್ ಮಾಡಿ ನಂತರ ಅಪ್ಲೋಡ್ ಮಾಡಿ. ಇದು ಕೂಡ ನಿಮಗೆ ವ್ಯೂಸು, ಸಬ್ಸ್ಕ್ರೈಬರ್ಸು ಬರೋದಕ್ಕೆ ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳಿಕ್ಕೆ. ನಿಮಗೆ ಏನಾದರೂ ಈ ವಿಡಿಯೋದ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಬೇರೆ ಥರ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.